ಮೇಷರಾಶಿಗೆ ಏನಾದರೂ ಅನುಕೂಲಗಳಿದೆಯಾ ಅಂತ ನೋಡಿದಾಗ ನೋಡಿ, ಮೇಷರಾಶಿಗೆ 7.5 ಶನಿ, 12ನೇ ಮನೆಯಲ್ಲಿರುವಂಥ 7.5 ಶನಿ ಹಾಗೇ ಇದ್ದಾರೆ. ಜೊತೆಯಲ್ಲಿ 3ನೇ ಮನೆಗೆ ಕುಜ, ಜೊತೆಯಲ್ಲಿ 4ನೇ ಮನೆಯಲ್ಲಿ ಚಂದ್ರ, ರವಿ, ಬುಧ, ಗುರು 4 ಗ್ರಹಗಳು ಕರ್ಕಾಟಕ ರಾಶಿ ಸೇರಿಕೊಳ್ಳುತ್ತೆ. 5ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲೇ ಶುಕ್ರ. ಇಷ್ಟು ಬಂದಾಗ ಶುಕ್ರನ ಯೋಗ ಫಲ ನಿಮಗೆ ಚೆನ್ನಾಗಿದೆ. ಮೇಷರಾಶಿಗೆ ಹಣಕಾಸಿನ ಅನುಕೂಲಗಳು ಚೆನ್ನಾಗಿರುವಂಥದ್ದು. ಜೊತೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲೂ ಸಹ ಅನುಕೂಲಕರವಾದಂತಹ ವಾತಾವರಣಗಳನ್ನು ಇಟ್ಕೊಂಡಿರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬರುತ್ತೆ. ಏನಾದರೂ ಸಮಸ್ಯೆಗಳ ಗೊಂದಲಗಳು ಅಂತ ಹೇಳಬೇಕು ಅಂತ ಅಂದಾಗ ಅತಿಯಾದಂಥ ಕೋಪದ ವಾತಾವರಣ, ಸೋಂಬೇರಿತನ, ಅತಿಯಾದಂಥ ನಿದ್ರೆ ಆವರಿಸ್ಕೊಂಡಿರುತ್ತೆ. ಯಾವಾಗಲೂ ಸಹ ಜಾಸ್ತಿ ನಿದ್ರೆಗೆ ಜಾರ್ತಾ ಇರ್ತೀರಿ. ಜೊತೆಯಲ್ಲಿ ಈ ರಾಶಿಯವರು, ಮೇಷರಾಶಿಯವರು ಆದಷ್ಟು ಸಹ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಿರ್ತೀವಿ. ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಹೊರಗಡೆ ವ್ಯವಹಾರದ ಕೆಲಸ ಕಾರ್ಯಗಳಲ್ಲಿರ್ಬೋದು, ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಿರ್ತೀವಿ. ಯಾಕೆ ಅಂತ ಅಂದರೆ ಕೆಲವು ಗ್ರಹಗತಿಗಳ ವ್ಯತ್ಯಾಸಗಳಲ್ಲಿ ರವಿ, ಬುಧ ಮತ್ತು ಗುರು ಮತ್ತು ಚಂದ್ರ ಇವೆಲ್ಲವೂ ಬಂದಾಗ ಚಂದ್ರ, ಗುರು ವಿರುದ್ಧವಾದಂತಹ ಗ್ರಹಗಳಾಗ್ತವೆ. ಗುರು ಮತ್ತು ಬುಧ ಮತ್ತು ವಿರುದ್ಧವಾದಂಥ ಗ್ರಹ ಆಗುತ್ತೆ. ರವಿ ಮತ್ತು ಚಂದ್ರ ಅದು ವಿರುದ್ಧವಾದಂಥ ಗ್ರಹಗಳಾಗಿರುತ್ತೆ. ಒಂದಕ್ಕೊಂದು ಗ್ರಹಗಳಿಗೆ ಭಿನ್ನ ಅಭಿಪ್ರಾಯಗಳ ರೀತಿಯಲ್ಲಿ ಇರುವಂಥದ್ರಿಂದ ಈ ಯಾವಾಗ ಬರುತ್ತೆ ಸ್ವಲ್ಪ ಗಲಾಟೆ, ಗೊಂದಲ, ಗಲಾಟೆ, ಮನಸ್ತಾಪ ಈ ರೀತಿಯಾದಂತಹ ವಾತಾವರಣಗಳನ್ನು ಮೇಷರಾಶಿಯವರು ನೋಡ್ಬೋದು. ಮೇಷರಾಶಿಯವರ ಅಧಿಪತಿಯಾದಂಥವನು ಕುಜಗ್ರಹ. ಆದಷ್ಟು ಸಹ ಕುಜಗ್ರಹನ ಪ್ರಾರ್ಥನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಇದೆಲ್ಲವೂ ಸಹ ಮಾಡೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಬದಲಾವಣೆಗಳನ್ನು ಮಾಡ್ಕೊಳ್ಬೋದು. ಆದರೆ ಶುಕ್ರನ ಅನುಗ್ರಹ ಮತ್ತು ಆರೋಗ್ಯದ ಅನುಗ್ರಹ ಮೇಷರಾಶಿಯವರಿಗೆ ಬಹಳ ಅನುಕೂಲಕರವಾಗಿ ಇರುವಂಥದ್ದು. ಇನ್ನು ವೃಷಭ ರಾಶಿಗೆ ತೆಗೆದುಕೊಂಡಾಗ ನೋಡಿ, ವೃಷಭ ರಾಶಿಯವರಿಗೆ ಯೋಗದಲ್ಲಿರುವಂಥದ್ದು ಶನಿಗ್ರಹ. 11ನೇ ಮನೆಯ ಯೋಗ ಸ್ಥಾನದಲ್ಲಿರುವಂಥವನು ಶನಿಗ್ರಹ. ಪಿತೃವಿಂದ ಲಾಭ, ತಂದೆ ತಾಯಿಗಳಿಂದ ಉಡುಗೊರೆ, ಜೊತೆಯಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಬಾಂಧವ್ಯತೆ ಇದೆಲ್ಲವೂ ಸಹ ಅನುಕೂಲಕರವಾಗಿರುತ್ತೆ ಈ ರಾಶಿಯವರಿಗೆ. ಜೊತೆಯಲ್ಲಿ ಈ ಕುಟುಂಬದ ಅನುಕೂಲವನ್ನು ಒಡೆಯುವಂತಹ ವಾತಾವರಣಗಳನ್ನೂ ಸಹ ಮಾಡುವಂಥದ್ದು ಕುಟುಂಬದಲ್ಲಿ ನಡೆಯುತ್ತೆ. ತನ್ನ ಮಡದಿಯಿಂದ ಕುಟುಂಬದ ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಮತ್ತೊಬ್ಬರು 3ನೇ ಮಾತುಗಳನ್ನು ಕೇಳಿ ತಂದೆ ತಾಯಿಗಳ ಜೊತೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ತಂದೆ ತಾಯಿಗಳ ಮಾತಿಗೆ ಅತ್ಯಂತ ಗೌರವ ಕೊಡುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಜೊತೆಯಲ್ಲಿ 2ನೇ ಮನೆಯಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಮನೆಯನ್ನು ಕಟ್ಟುವಂಥದ್ದು ಅಥವಾ ಜಮೀನನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮತ್ತೊಂದು ಆ ರೀತಿಯಂಥ ಗೃಹ ನಿರ್ಮಾಣಗಳಿಗೆ ಅನುಕೂಲಕರವಾದಂತಹ ವಾತಾವರಣ ವೃಷಭ ರಾಶಿಯವರಿಗೆ ಅನುಕೂಲವಾಗುತ್ತೆ. ಶತ್ರು ಬಾಧೆಗಳು, ನಿಮ್ಮ ಬೆಳವಣಿಗೆ, ನಿಮ್ಮ ನೋಡಿ ಸ್ವಲ್ಪ ಅಸೂಯೆ ಪಡುವಂಥವರು ಇದೆಲ್ಲವೂ ಸಹ ಹೆಚ್ಚಿನದಾಗಿರುತ್ತೆ ವಿಶೇಷವಾಗಿ. ಜೊತೆಯಲ್ಲಿ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ. ತಂದೆ ತಾಯಿಗಳಿಂದ ಅನುಕೂಲ, ಉಡುಗೊರೆ, ಜೊತೆಯಲ್ಲಿ ಹಣಕಾಸಿನ ಅನುಕೂಲ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಇದ್ರೂ ಸಹ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಪ್ರಯತ್ನಿಸಿದ ಕೆಲಸದಲ್ಲೂ ಸಹ ಸಫಲತೆಯನ್ನು ಕಾಣುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಇರುತ್ತೆ. ವೃಷಭ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ. ಶುಕ್ರಗ್ರಹ ಅಂತ ಅಂದಾಗ ನೀವು ಮಾಡಬೇಕಾದಂಥ ಮಹಾಲಕ್ಷ್ಮಿ ಉಪಾಸನೆ, ಮಹಾಲಕ್ಷ್ಮಿ ಪೂಜೆ ನೋಡಿ. ಈಗ ಆಗಸ್ಟ್ ಶ್ರಾವಣ ಬಂದಿರಿದಾಗ ವರಮಹಾಲಕ್ಷ್ಮಿ ಪೂಜೆಗಳು ಬರುತ್ತೆ, ಮತ್ತೊಂದು ಶ್ರಾವಣ ಶನಿವಾರಗಳು ಬರುತ್ತೆ. ಇದೆಲ್ಲವೂ ಸಹ ಬಂದಾಗ ಮಹಾಲಕ್ಷ್ಮಿ ಉಪಾಸನೆಗಳನ್ನು ಹೆಚ್ಚಿನದಾಗಿ ವೃಷಭ ರಾಶಿಯವರು ಮಾಡಬೇಕು. ಬಹಳ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಜೊತೆಯಲ್ಲಿ ನೋಡಿ ಮಿಥುನ್ ರಾಶಿ. ಮಿಥುನ್ ರಾಶಿಗೆ 2ನೇ ತಾರೀಕು ಬಂದು ಜನ್ಮಕ್ಕೆ ಕುಜ ಬಂದು ಕೂತ್ಕೋತಾನೆ. ಅದು ಬುಧನ ಮನೆ. ಬುಧ ಮತ್ತು ಕುಜಗ್ರಹ ವಿರುದ್ಧವಾದಂತಹ ಆಗಿರೋದ್ರಿಂದ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಸಾಧ್ಯತೆ ಇರುತ್ತೆ. ಆರೋಗ್ಯದ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಗುರುಬಲ ಚೆನ್ನಾಗಿ ಬಂದಿದೆ. ಗುರುಬಲ ಇದ್ರೂ ಸಹ ಕುಜನ ದೋಷದಿಂದ, ಕುಜ ಇರೋದ್ರಿಂದ ಕುಜ ದೋಷದಿಂದ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಜೊತೆಯಲ್ಲಿ ಶುಕ್ರನ ಅನುಕೂಲ ಚೆನ್ನಾಗಿದೆ. ಹಣಕಾಸು ಬರುತ್ತೆ, ಆದರೆ ಕೈನಲ್ಲಿ ನಿಲ್ಲೋದಿಲ್ಲ. ಹಣಕಾಸು ಎಷ್ಟು ಬಂದರೂ ಸಹ ವೃಥ. ಆರೋಗ್ಯದ ವೆಚ್ಚಕ್ಕಾಗಿಯೇ ದುಡ್ಡು ಜಾಸ್ತಿ ಖರ್ಚುಗಳಾಗುವಂಥದ್ದು, ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ. ಆ ಥರ ವಾತಾವರಣಗಳಿರುತ್ತೆ. ಮತ್ತೆ ಈ ಕುಜ ಬಂದಾಗ, ಕುಜ ದೋಷದಲ್ಲಿದ್ದಾಗ ಶ್ರಾವಣ ಈ ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಸಹ ಮಿಥುನ ರಾಶಿಯವರು
ಮನೆಯನ್ನು ಕಟ್ಟುವಂತ ಆಲೋಚನೆಗಳನ್ನು ಮಾಡಬೇಡಿ, ಭೂಮಿ ಪೂಜೆಗಳನ್ನು ಮಾಡಕೋಬೇಡಿ, ಖರೀದಿಗಳನ್ನು ಮಾಡಕೋಬೇಡಿ, ನಿಮ್ಮ ಹೆಸರು ರಿಜಿಸ್ಟರ್ ಮಕ್ಕಳನ್ನು ಸಹ ಮಾಡ್ಕೊಳ್ಳೋದನ್ನ ಸ್ವಲ್ಪ ಈ ಆಗಸ್ಟ್ ತಿಂಗಳು ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗಿರುತ್ತೆ. ಇಲ್ಲವಾದಲ್ಲಿ ಅದರಿಂದ ಕಲಹಗಳು, ಕಿರಿಕಿರಿಗಳು, ಏನೇನೋ ಆ ಜಂಜಾಟಗಳು ಜಾಸ್ತಿ ಈ ಭೂಮಿಯಿಂದ ನಿಮಗೆ ಜಾಸ್ತಿ ತೊಂದರೆಗಳ ತಾಪತ್ರಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅದನ್ನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ಕೋರ್ಟು ಕಚೇರಿಗಳು ಮತ್ತೆ ನ್ಯಾಯಾಲಯಗಳು ಇಂಥದ್ದು ಏನಕ್ಕಾದ್ರೂ ಹೋದ್ರೆ ಸ್ವಲ್ಪ ನಿಮಗೆ ಹಿನ್ನಡೆನೆ ಆಗುವಂತ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನ ಬಿಟ್ರೆ ನಿಮಗೆ ಯೋಗ ಮತ್ತೆ ಯೋಗ್ಯತೆ ಮತ್ತೆ ಶ್ರಮ ಫಲ ಇವೆಲ್ಲವೂ ಸಹ ಅನುಕೂಲಕರವಾಗಿಯೇ ಇರುತ್ತೆ. ಆದ್ರೆ ಜೊತೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಆಗ್ಲೇ ಹೇಳ್ದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ. ದುಡ್ಡು ಕಾಸಿಗೆ ಸಮಸ್ಯೆಗಳೇನು ಬರೋದಿಲ್ಲ, ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಏನ್ ಮಾಡ್ಬೋದು ಅಂತ ಅಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾದಂಥವನ ಬುಧ ಗ್ರಹ, ಆದ್ದರಿಂದ ಬುಧನ ಉಪಾಸನೆ ಮಾಡಬೇಕು ಅಂದ್ರೆ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಬೇಕು. ಸತ್ಯನಾರಾಯಣ ಪೂಜೆ ಅಥವಾ ವಿಷ್ಣು ಉಪಾಸನೆ, ಶ್ರೀರಾಮಚಂದ್ರರ ಪ್ರಾರ್ಥನೆಗಳು, ನರಸಿಂಹಸ್ವಾಮಿ ಧ್ಯಾನ, ಲಕ್ಷ್ಮೀ ವರಹ ಸ್ವಾಮಿ ಧ್ಯಾನ, ಈ ರೀತಿಯಿಂದ ಮಹಾವಿಷ್ಣುವಿನ ಉಪಾಸನೆ ಮಾಡೋದ್ರಿಂದ ನಿಮಗೆ ಆಗುವಂತ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಇದರಿಂದ ನಿವಾರಣೆ ಆಗ್ಲಿಕ್ಕೆ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗೆ.